ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಹರಿ ಓಂ. ಶ್ರೀ ಮಧ್ವಾಚಾರ್ಯವಾಣಿ ಈ ವಾಹಿನಿಯ ಎಲ್ಲ ಆಸ್ತಿಕ ಬಂಧುಗಳಿಗೆ ಅಭಿನಂದನೆಯನ್ನು ತಿಳಿಸ್ತಾ, ದಾಸ ಸಾಹಿತ್ಯದಲ್ಲಿ ನಾವಿವತ್ತು ಪ್ರಮುಖ ಆಧಾರಭೂತರಾಗಿರತಕ್ಕಂಥವ್ರು ಅಂತ ಗುರುತಿಸೋದು ಶ್ರೀ ಪುರಂದರದಾಸರನ್ನು. ಅವರ ಮೇಲೆ ವರ್ಣನೆ ಮಾಡಬೇಕಾದ್ರೆ ವಿಜಯರಾಯರು ಹೇಳ್ತಾರೆ, ಅವರ ಕೃತಿಗಳನ್ನು ನಾವು ಚಿಂತನೆ ಮಾಡಿದ್ವಿ ಅಂತಂದರೆ ಎಂಥ ಅನುಗ್ರಹ ಮಾಡ್ತಾರೆ ಅಂತಂದರೆ ಮನೋಭೀಷ್ಟವರದಂ ಅಂತ. ನಾವು ಮನಸ್ಸಲ್ಲಿ ಏನು ಅಭೀಷ್ಟ ಇದೆ, ಒಳ್ಳೆಯ ಕಾಮನೆಗಳು ಅಂತ ನಾವೇನೇನು ಬಯಸ್ತೇವೆ, ಇದು ಬೇಕು, ಇದು ನಮಗಾಗಬೇಕು ಅಂತಂದರೆ ಪುರಂದರದಾಸರನ್ನು ಹಾಗೆ ಅವರ ಕೃತಿಗಳನ್ನು ಚಿಂತನೆ ಮಾಡ್ತಾ ಅರ್ಥವ ವೈಶಾಲ್ಯವನ್ನು ಗಮನಿಸ್ತಾ ಹೋದ್ವಿ ಅಂತಂದರೆ ಅದನ್ನು ಕೊಟ್ಬಿಡ್ತಾರಂತೆ. ಕರುಣಾಳುಗಳೇ ಹಾಗೆ ಸರ್ವ ಅಭೀಷ್ಟ ಫಲಪ್ರದಂ, ಬಯಸಿದ್ದನ್ನೆಲ್ಲ ಕೊಡ್ತಕ್ಕಂತಹ ಕಾಮಧೇನುಗಳು. ಅಂಥ ಪುರಂದರ ಗುರುಂ ವಂದೇ ಅಂತ ಪರಮಾತ್ಮನ ತತ್ವಗಳನ್ನು ತಿಳಿಸ್ಲಿಕ್ಕೆ ಅಂತಲೇ ನಾರದರು ನರರೂಪರಾಗಿ ಅವತಾರ ಮಾಡಿದರು ಅಂತ ಕೊಂಡಾಡ್ತಾರೆ. ಅಂಥ ಎಲ್ಲ ದೇವತೆಗಳ ಸಮೀಪದಲ್ಲಿ ಪರಮಾತ್ಮನ ಸಂಕೀರ್ತನೆಯನ್ನು ಮಾಡತಕ್ಕಂತಹ ನಾರದರೇ ಶ್ರೀ ಪುರಂದರದಾಸರಾಗಿ ಅವತಾರ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ವಿದಿತ. ಅಂಥ ದಾಸರಾಯರ ಕೃತಿಗಳು 4,25,000 ಕೃತಿಗಳು. ವಿಜಯರಾಯರು ಅವರ ಮೇಲೆ ಸ್ತೋತ್ರ ಮಾಡ್ತಾ ಹೇಳ್ತಾ ಹೋಗ್ತಾರೆ, ಯಾವ್ಯಾವ ತೀರ್ಥಕ್ಷೇತ್ರಗಳನ್ನು ಮಹಿಮೆಯನ್ನು ಹೇಳ್ತಕ್ಕಂತಹ ಕೀರ್ತನೆಗಳೊಂದಿಷ್ಟು, ಅದಾದಮೇಲೆ ಸ್ಥಳಮೂರ್ತಿಗಳನ್ನು ವರ್ಣನೆ ಮಾಡ್ತಕ್ಕಂಥದ್ದು, ಪುರಾಣಗಳ ಅರ್ಥವನ್ನು ವಿವರಿಸ್ತಕ್ಕಂತಹ ಕೃತಿಗಳಿಷ್ಟು ಅಂಥೇಳಿ ಒಂದೊಂದು ಅದರ ಸಂಖ್ಯೆಯನ್ನೇ ಹೇಳ್ತಕ್ಕಂತಹ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಎಂಥ ಮಹದ್ಭಾಗ್ಯ! ವೇದವ್ಯಾಸ ದೇವರನ್ನು ಬಿಟ್ಟರೆ ಅವರ ಅನುಗ್ರಹದಿಂದ ಅಷ್ಟೇ ಅಪೂರ್ವವಾಗಿರತಕ್ಕಂತಹ ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥವರು ಕರ್ನಾಟಕ ಸಂಗೀತ ಪಿತಾಮಹರಾಗಿರ್ತಕ್ಕಂತಹ ಶ್ರೀ ಪುರಂದರದಾಸರು ಅಂತ ನಾವು ಹೆಜ್ಜೆ ಹೆಜ್ಜೆಗೆ ಅವರನ್ನು ಸ್ಮರಣೆ ಮಾಡಲೇಬೇಕು. ಅಂಥ ಮಹಾನುಭಾವರು ಕರ್ನಾಟಕ ಸಂಗೀತದಲ್ಲಿ ಇವತ್ತು ತ್ರಿಮೂರ್ತಿಗಳು ಅಂತ ಏನು ಗುರುತಿಸ್ತೇವೆ, ಅವರಲ್ಲಿ ಒಬ್ಬರು ತ್ಯಾಗರಾಜರು. ಆ ತ್ಯಾಗರಾಜರು ಬಾಲ್ಯದಲ್ಲಿದ್ದಾಗ ಅವರ ತಾಯಿ ತೊಡೆ ಮೇಲೆ ಅವರನ್ನು ಮಲಗಿಸ್ಕೊಂಡು ಪುರಂದರದಾಸರ ಹಾಡುಗಳನ್ನು ಹೇಳ್ತಾ ಇದ್ದರಂತೆ. ಹಾಗಾದ್ರೆ ಅವ್ರು ಹೇಳ್ತಾರೆ, ನನಗೆ ಮುಂದೆ ಕೀರ್ತನೆಗಳನ್ನು ರಚನೆ ಮಾಡಲಿಕ್ಕೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು ಪುರಂದರದಾಸರ ಹಾಡುಗಳು, ಅವರ ಕೀರ್ತನೆಗಳು ಅಂತ ಅವರನ್ನು ತಮ್ಮ ಕೃತಿಯಲ್ಲಿ ಕೊಂಡಾಡ್ತಾರೆ. ಅಂಥ ಮಹಾನುಭಾವರು ರಚನೆ ಮಾಡಿರ್ತಕ್ಕಂಥ ಕೀರ್ತನೆಗಳು ಇವತ್ತು ಅದರಲ್ಲಿ ಕಾಲ್ಭಾಗ ಸಿಗ್ತಕ್ಕಂಥದ್ದು ನಮ್ಮ ಇದೊಂದು ದುರ್ದೈವ ಅಂತಲೇ ಹೇಳಬಹುದು. ಯಾಕೆ ಅಂದರೆ ಅವರು ಇದ್ದಂತಹ ಕಾಲ ವಿಜಯನಗರದ ಸುವರ್ಣ ಕಾಲ ಅದು. ಆ ಕಾಲಘಟ್ಟದ ನಂತರ ವಿಜಯನಗರ ಸಾಮ್ರಾಜ್ಯ ಅಳಿವಿನ ಅಂಚಿಗೆ ಸರಿದಾಗ ದಾಸರಾಯರ ಕೃತಿಗಳು ಕೂಡ ಎಷ್ಟೋ ಅಲ್ಲಿ ಕಾಲಗರ್ಭದಲ್ಲಿ ಸೇರಿ ಹೋಗಿರಬಹುದು. ಅಂಥದ್ರಲ್ಲೂ ನಮ್ಮ ಮನೆಯ ಹಿರಿಯರು ಯಾರ್ಯಾರು ಇರ್ತಾರೋ ಆ ಎಲ್ಲ ಹೆಣ್ಮಕ್ಳು ಉದಯ ರಾಗ ಅಂಥೇಳಿ ಎದ್ದು ಕೂಡಲೇ ಆ ರಾಗವನ್ನು ಹೇಳ್ತಾ ತಮ್ಮ ಮಕ್ಕಳನ್ನು ಎಬ್ಬಿಸೋದು, ಅದನ್ನು ಹೇಳ್ತಾ ರಂಗೋಲಿಯನ್ನು ಹಾಕ್ತಕ್ಕಂಥದ್ದು, ಸ್ನಾನ ಮಾಡಿದ ಮೇಲೆ ದೇವರ ಪೂಜೆಯನ್ನು ಮಾಡಬೇಕಾದ್ರೆ, ದೇವರ ಕೋಣೆಯನ್ನು ಶುದ್ಧ ಮಾಡಬೇಕಾದ್ರೆ ಏನೇನು ಹಾಡುಗಳನ್ನು ಹೇಳ್ಕೊಳ್ತಾ ಇದ್ರು, ಅದೇ ಪರಂಪರೆಯಲ್ಲಿ ಕೇಳ್ತಾ ಬಂದಿರತಕ್ಕಂಥ ಕೃತಿಗಳೇ ಇವತ್ತು ನಮಗೆ ಪುರಂದರದಾಸರ ಹೆಸರಲ್ಲಿ ಉಪಲಬ್ಧ ಇದ್ದಾವೆ. ಅಂಥದ್ರಲ್ಲಿ ಒಂದು ಪ್ರಸಿದ್ಧವಾಗಿರತಕ್ಕಂತಹ ಕೃತಿ ವೇಣುನಾದ ಬಾರೋ. ಇವತ್ತು ಆ ಕೃತಿಯ ಸಂಕ್ಷಿಪ್ತ ಚಿಂತನೆಯನ್ನು ಮಾಡ್ತಾ ಹೋಗೋಣ. ಬಾಣನ ಭಂಗಿಸಿದಂಥ ಭಂಜಿಸಿದಂಥ ಭಾವಜನಯ್ಯನೆ ಬಾರೋ ಬಾರೋ ವೇಣುನಾದ ಬಾರೋ ಶ್ರೀ ವೆಂಕಟರಮಣನೆ ಬಾರೋ ಪೂತನೀಯ ಮೊಲೆಯ ನುಂಡ ನವನೀತ ಚೋರನೆ ಬಾರೋ ದೈತ್ಯ ರಾವಣನ ಸಂಹರಿಸಿದ ಸೀತಾನಾಯಕ ಬಾರೋ ಬಾರೋ
ವೇಣುನಾದ ಬಾರೋ ಶ್ರೀ ವೆಂಕಟರಮಣನೆ ಬಾರೋ. ಪುರಂದರದಾಸರು ತಿರುಪತಿಗೆ ಹೋಗಿದ್ದಾರೆ. ಹೋದಾಗ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ, ಶ್ರೀನಿವಾಸನನ್ನು. ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಅಂತ. ಪರಮಾತ್ಮ ಕೃಷ್ಣಾವತಾರವನ್ನು ತಾಳಿದ. ಕೃಷ್ಣಾವತಾರದಲ್ಲಿ ಅವತಾರ ಮಾಡಿರ್ತಕ್ಕಂತಹ ಕೃಷ್ಣ ಬೇರೆಯಲ್ಲ, ತಿರುಪತಿಯಲ್ಲಿ ನೆಲೆಸಿರ್ತಕ್ಕಂತಹ ಶ್ರೀನಿವಾಸನೂ ಕೂಡ ಬೇರೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಬಾಲರೂಪ ಆದರೆ ಅವನ ಗೃಹಸ್ಥ ರೂಪವೇ ಶ್ರೀನಿವಾಸ. ಅದನ್ನು ಹೇಳ್ತಾ ಇದ್ದಾರೆ, ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಅಂತ. ಅವೆರಡು ಸಮಾನಾಧಿಕರಣ ಪದ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಒಬ್ಬನೇ ವ್ಯಕ್ತಿಯನ್ನು ಬೇರೆ ಬೇರೆ ಪದಗಳು ಹೇಳ್ತಾ ಇದ್ದರೆ ಅದನ್ನು ಸಮಾನಾಧಿಕರಣ ಪದಗಳು ಅಂತ ಕರೀತಾರೆ. ಅಂದರೆ ವೇಣುನಾದನಾಗಿರ್ತಕ್ಕಂತಹ, ವೇಣುವನ್ನು ನುಡಿಸ್ತಕ್ಕಂತಹ ಕೃಷ್ಣ ವೆಂಕಟರಮಣ, ನನ್ನ ಮನಸ್ಸಲ್ಲಿ ನೆಲೆದವರು ಬಾರು ಅಂತ ಕರೀತಾ ಇದ್ದಾರೆ. ವಿಶೇಷಣ ನೋಡಿ, ಯಾರನ್ನ ಭಂಜಿಸಿದವನು ಅಂತಂದರೆ ಬಾಣನ ಭಂಜಿಸಿದಂಥ ಅಂತ ಹೇಳ್ತಾರೆ. ಬಾಣ ಅಂದರೆ ಬಲಿಚಕ್ರವರ್ತಿಯ ಮಗ. ಆ ಬಾಣಾಸುರ ಅವನಿಗೆ 1000 ತೋಳುಗಳು. ಅವನ ಭಕ್ತಿಗೆ ಮೆಚ್ಚಿ ಮಹೇಶ್ವರ, ಸಾಕ್ಷಾತ್ ಈಶ್ವರ ಅವನ ಪುರವನ್ನು ರಕ್ಷಣೆ ಮಾಡ್ತಿರ್ತಾನೆ. ಶೋಣಿತಪುರ ಅಂತ ಅವನ ಪಟ್ಟಣ, ಅದನ್ನು ಈಶ್ವರ ರಕ್ಷಣೆ ಮಾಡ್ತಿರ್ತಾನೆ. ಈ ಬಾಣಾಸುರನಿಗೆ ಒಬ್ಬ ಮಗಳು, ಅವಳು ಉಷಾ ಅಂತ ಅವಳ ಹೆಸರು. ಒಂದು ದಿವಸ ಆ ಹೆಣ್ಣುಮಗಳು ಮಲಗಿರ್ತಾಳೆ. ಮಲಗಿದಾಗ ಕನಸಲ್ಲಿ ಒಬ್ಬ ಸುಂದರವಾಗಿರ್ತಕ್ಕಂತಹ ಯುವಕನ ಜೊತೆಗೆ ಅವಳು ವಿಹಾರ ಮಾಡಿದಾಗ ಅನುಭವ ಆಗುತ್ತೆ. ಯಾರಿದು ಅಂತ ಅಂದ್ಕೊಂಡು ಅವಳು ಮನಸ್ಸನ್ನೇ ಕೊರಿತಾ ಇರುತ್ತೆ. ಯಾಕೆಂದರೆ ಅದು ಯೌವನದ ಕಾಲ. ಆ ಕಾಲಘಟ್ಟದಲ್ಲಿ ಮನಸ್ಸಲ್ಲಿ ಯಾರು ಹೊಳೆದಿರ್ತಾರೋ ಅವನನ್ನೇ ಗಂಡ ಅಂತ ಆ ಹೆಣ್ಣುಮಕ್ಕಳು ತೀರ್ಮಾನ ಮಾಡಿಕೊಳ್ತಕ್ಕಂಥದ್ದು. ಅವಳು ತನ್ನ ಗೆಳತಿಗೆ ಹೇಳ್ತಾಳೆ, ಚಿತ್ರಲೇಖೆ ಅಂತ ಅವಳ ಹೆಸರು. ಅವಳನ್ನು ಕರೆದು, ನೋಡೆ, ಹೀಗೆ ನನ್ನ ಮನಸ್ಸಲ್ಲಿ ಒಬ್ಬ ಸುಂದರನಾಗಿರ್ತಕ್ಕಂಥ ಮನ್ಮಥನ ಹಾಗೆ ಇದ್ದಾನೆ. ಅವನು ಯಾರು, ಅವನ ಜೊತೆಗೆ ನಾನು ವಿಹಾರ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಅವನ ರೂಪ ಲಕ್ಷಣಗಳನ್ನು ಹೇಳಿದಾಗ ಈ ಚಿತ್ರಲೇಖೆ ತನ್ನ ಮಾಯಾಶಕ್ತಿಯಿಂದ ಆ ವ್ಯಕ್ತಿ ನೋಡಿದ್ರೆ ಅದು ಕೃಷ್ಣನ ಮೊಮ್ಮಗ ಅನಿರುದ್ಧ. ಅಂದರೆ ಕೃಷ್ಣನ ಮಗ ಪ್ರದ್ಯುಮ್ನನ ಮಗ ಅನಿರುದ್ಧ. ಆ ಅನಿರುದ್ಧನೇ ಇವಳ ಕನಸಲ್ಲಿ ಕಂಡಿರ್ತಾನೆ. ಕೂಡಲೇ ದ್ವಾರಕೆಗೆ ತಾನು ಹೋಗಿ ಚಿತ್ರಲೇಖೆ ಅವನನ್ನು ಎತ್ಕೊಂಡು ಬರ್ತಾಳೆ. ಎತ್ಕೊಂಡು ಬಂದು ಇವಳ ಪಕ್ಕದಲ್ಲಿ ಇಳಿಸ್ತಾಳೆ. ಆವಾಗ ಅವನಿಗೂ ಆಶ್ಚರ್ಯ, ಇವಳಿಗೂ ಆಶ್ಚರ್ಯ. ಯಾಕೆಂದರೆ ಮನಸ್ಸಲ್ಲಿ ನಾವೇನು ಅಂದ್ಕೊಳ್ತೀವೋ ಅದು ಕಣ್ಮುಂದೆ ಧುತ್ತಂತ ಪ್ರತ್ಯಕ್ಷ ಆಯಿತು ಅಂದರೆ ಅದರ ಆನಂದವನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಹೆಮ್ಮೆ ಅನಿಸುತ್ತೆ, ಎಂಥ ಗೆಳತಿಯನ್ನು ಪಡೆದಿದ್ದೇನೆ ನಾನು ಅಂತ. ಆಮೇಲೆ ಅವರಿಬ್ಬರು ಎಷ್ಟೋ ದಿವಸಗಳ ಕಾಲ ವಿಹಾರ ಮಾಡ್ತಾರೆ, ಖುಷಿಯಾಗಿ ತಿರುಗಾಡ್ತಾರೆ. ಈ ವಿಷಯ ಬಾಣನಿಗೆ ಗೊತ್ತಾಗತ್ತೆ. ಗೊತ್ತಾದ ಕೂಡಲೇ ಆ ಅನಿರುದ್ಧನನ್ನು ಸೆರೆಯಲ್ಲಿ ಹಾಕಿಬಿಡ್ತಾನೆ ಅವನು. ವಿಷಯ ತಿಳಿಯುತ್ತೆ. ಹೋಗಿದ್ದಾನೆ. 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು. ಅವನು ಬರದೆ ದ್ವಾರಕೆಯಲ್ಲಿ ಕಾಣದೇ ಇದ್ದಾಗ ಕೃಷ್ಣನಿಗೆ ಏನಿದು ಅಂಥೇಳಿ ಒಂದು ಕ್ಷಣ ಆತಂಕ ಆಗಿ ಕೊನೆಗೆ ವಿಷಯ ಗೊತ್ತಾಗುತ್ತೆ, ಬಾಣ ಅವನನ್ನು ಸೆರೆ ಮನೆಯಲ್ಲಿ ಇಟ್ಟಿದ್ದಾನೆ ಅಂತ. ಕೂಡಲೇ ಕೃಷ್ಣ ಪರಮಾತ್ಮ ತನ್ನ ಮಗ ಪ್ರದ್ಯುಮ್ನನೊಟ್ಟಿಗೆ ಅಲ್ಲಿಗೆ ಹೋಗ್ತಾನೆ. ಯುದ್ಧ ಪ್ರಾರಂಭ ಆಗತ್ತೆ. ಅವನನ್ನು ಬಿಡಿಸ್ಕೊಂಬರ್ಲಿಕ್ಕೆ ಯುದ್ಧ ಶುರುವಾಗತ್ತೆ. ವಿಚಿತ್ರ ಏನು ಅಂದರೆ ಆ ಬಾಣಾಸುರನ ಪಟ್ಟಣವನ್ನು ರಕ್ಷಣೆ ಮಾಡಲಿಕ್ಕೆ ನಿಂತವನು ಈಶ್ವರ, ರುದ್ರದೇವರು. ಆ ಈಶ್ವರ ಪರಮಾತ್ಮನ ಜೊತೆ ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾನೆ. ಈ ಬಾಣಾಸುರನು ಕೂಡ ಬರ್ತಾನೆ. ಕೃಷ್ಣನಿಗೆ ಬಾಣನಿಗೆ ಯುದ್ಧ ಆದಾಗ ಅವನ ತೋಳುಗಳನ್ನೆಲ್ಲ ಕತ್ತರಿಸಿಬಿಡ್ತಾನೆ ದೇವರು. ಕತ್ತರಿಸಿದಾಗ 998 ತೋಳುಗಳನ್ನು ಕತ್ತರಿಸಿರ್ತಾನೆ. ಇನ್ನೇನು ಕತ್ತರಿಸಬೇಕು ಅನ್ನೋಷ್ಟೊತ್ತಿಗೆ ಪರಮಾತ್ಮನ ಪರಾಕ್ರಮವನ್ನು ಕಂಡು ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನನ್ನ ಭಕ್ತ ಇವನು, ನೀನು ಪೂರ್ತಿ ಸಹಸ್ರ ಬಾಹುವನ್ನು ಹೋಗಿ ದ್ವಿಬಾಹು ಮಾಡಿದೀಯಾ, ಇನ್ನೂ ಏನೂ ಇಲ್ಲ ಅಂದರೆ ವಿಬಾಹು ಆಗೋಗ್ಬಿಡ್ತಾನೆ, ಅವನು ಬಾಹುನೇ ಇರೋದಿಲ್ಲ ಅವನಿಗೆ. ಅಂಥದ್ರಲ್ಲಿ ದಯವಿಟ್ಟು 2 ಕೈಗಳನ್ನಾದರೂ ಉಳಿಸಿ ರಕ್ಷಣೆ ಮಾಡುವಂತ ಅವ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಅವನ ಅಹಂಕಾರವನ್ನು ಪರಿಹಾರ ಮಾಡಿ ತನ್ನ ಭಕ್ತನ ಪ್ರಾರ್ಥನೆಗೆ ಓಗೊಟ್ಟು ಪರಮಾತ್ಮ ಆ ಬಾಣನನ್ನು ಉಳಿಸ್ತಾನೆ. ಆಮೇಲೆ ಉಷೆಯೊಟ್ಟಿಗೆ ಅನಿರುದ್ಧನ ವಿವಾಹ ಆಗತ್ತೆ. ಇಲ್ಲಿ ವೈಶಿಷ್ಟ್ಯ ಏನು ಅಂತಂದರೆ, ಮುಂದಿನ ಪದದಲ್ಲಿ ದಾಸರಾಯರು ಹೇಳೋದು ಭಾವಜನಯ್ಯನೇ ಬಾರೋ ಬಾರೋ ಅಂತ. ಭಾವಜ ಅಂತಂದರೆ, ಭಾವ ಅಂದರೆ ಮನಸ್ಸು. ಮನಸ್ಸಲ್ಲಿ ಹುಟ್ಟಿರ್ತಕ್ಕಂಥವನು ಮನ್ಮಥ, ಪರಮಾತ್ಮನ ಮನಸ್ಸಿನಿಂದ ಹುಟ್ಟಿದವನು. ಆದ್ದರಿಂದಾಗಿ ಅವನಿಗೆ ಭಾವಜ ಅಂತ ಹೆಸರು. ಭಾವಜನಯ್ಯ ಅಂದರೆ, ಅಯ್ಯ ಅಂದರೆ ಅಪ್ಪ ಪರಮಾತ್ಮ ಶ್ರೀನಿವಾಸ. ಭಾವಜನಯ್ಯ ಮನ್ಮಥನಿಗೂ ಕೂಡ ಮನ್ಮಥ ಸ್ವರೂಪನಾದವ ನೀನು, ಸುರಸುಂದರಾಂಗ, ಬಾರೋ ಬಾರೋ ಅಂತ ಕರೀತಾರೆ. ಇಲ್ಲಿ ಭಾವಜ ಅಂತ ತಗೊಂಡ್ರೆ ದಾಸರಾಯರ ಚಿಂತನೆ ನೋಡಿ ಹೇಗಿದೆ ಅಂತಂದರೆ, ಪ್ರದ್ಯುಮ್ನ ಕೃಷ್ಣನ ಮಗ, ಅವನು ಕೂಡ ಮನ್ಮಥನ ಅವತಾರ. ಇಲ್ಲಿ ಈಶ್ವರ
ಬಾಣಾಸುರನ ಶೋಣಿತಪುರವನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಬಂದಾಗ ಅವನೊಟ್ಟಿಗೆ ಸೈನ್ಯದಲ್ಲಿದ್ದವರು ಅವನ ಮಕ್ಕಳು. ಸ್ಕಂದ ಇರ್ತಾನೆ. ಈ ಸ್ಕಂದ ಬೇರೆ ಯಾರೋ ಅಲ್ಲ, ಅವನು ಮನ್ಮಥನೇ. ದೇವರು ನಾಟಕ ಆಡಿಸೋದು ನೋಡಿ. ಒಂದು ಕಡೆ ಪ್ರದ್ಯುಮ್ನನ ಒಳಗಿರ್ತಕ್ಕಂಥವನು ಮನ್ಮಥನೇ, ಅಂದರೆ ಪ್ರದ್ಯುಮ್ನ ರೂಪದಲ್ಲಿರೋನು ಅವನೇ. ಈ ಕಡೆ ವಿರುದ್ಧವಾಗಿ ಯುದ್ಧ ಮಾಡ್ತಕ್ಕಂತಹ ಸ್ಕಂದನು ಕೂಡ ಮನ್ಮಥನೇ. ಎರಡು ರೂಪಗಳ ಒಳಗೆ ನಿಂತು ಎರಡಕ್ಕೂ ಶಕ್ತಿಯನ್ನು ಕೊಟ್ಟು ದೇವರು ಈ ಲೀಲೆಯನ್ನು ಆಡ್ತಾನೆ ಅಂತಂದರೆ ನಮಗೆ ಸಾಮಾನ್ಯ ಮೇಲ್ನೋಟಕ್ಕೆ ಅರ್ಥ ಕಾಣ್ಬೋದು. ದಾಸರಾಯರು ಎದುರಿಗೆ, ಶ್ರೀನಿವಾಸನ ಎದುರಿಗೆ ನಿಂತಾಗ ಜಡವಾದ ಪ್ರತಿಮೆ ಅವ್ರಿಗೆ ಕಂಡಿಲ್ಲ. ದೇವ್ರ ಲೀಲೆಗಳೆಲ್ಲ ತೋರ್ತಾ ಹೋದವು ಕಣ್ಣಿನ ಮುಂದೆ. ಅದನ್ನು ಹೇಳ್ತಾರೆ ಭಾವಜನಯ್ಯನೇ ಬಾರೋ ಬಾರೋ ಅಂತ. ಹಾಗೆ ಆ ಮನ್ಮಥ ರುಕ್ಮಿಣಿಯ ಮಗನಾಗಿ ಪ್ರದ್ಯುಮ್ನಾಗಿ ಹುಟ್ಟುತ್ತಾನೆ. ಆಮೇಲೆ ಜಾಂಬವತಿಯ ಮಗನಾಗಿ ಸಾಂಬನಾಗಿ ಹುಟ್ಟುತ್ತಾನೆ ಅವನೇ. ಹಾಗೆ ರುದ್ರದೇವರ ಮಗನಾಗಿ ಷಣ್ಮುಖನಾಗ್ತಾನೆ. ಜೊತೆಗೆ ಸನತ್ಕುಮಾರನಾಗ್ತಾನೆ. ಸನತ್ಕುಮಾರ ಬೇರೆ ಯಾರೂ ಅಲ್ಲ, ಮನ್ಮಥನೇ. ಅವನಿಗೂ ಕೂಡ ಇಂದ್ರಿಯ ನಿಗ್ರಹದ ಉಪದೇಶವನ್ನು ಪರಮಾತ್ಮ ಮಾಡ್ತಾನೆ. ಅದನ್ನೇ ನಾರಾಯಣ ವರ್ಮದಲ್ಲಿ ಹೇಳ್ತಾರೆ, ಸನತ್ಕುಮಾರೋ ವತು ಕಾಮದೇವ ಅಂತ. ಅಂದರೆ ದುಷ್ಟ ಕಾಮನೆಗೆ ನಮ್ಮ ಮನಸ್ಸು ಹೋಗೊಟ್ಟಾಗ ಅದರಿಂದ ಮನಸ್ಸನ್ನು ಹಿಂತೆಗೆದು ರಕ್ಷಣೆ ಮಾಡೋ ಸ್ವಾಮಿ ಅಂತ ಸನತ್ಕುಮಾರ ರೂಪಿಯಾದ ಪರಮಾತ್ಮನನ್ನು ಭಾಗವತ ಕೊಂಡಾಡತ್ತೆ. ಅಂಥ ಅಂಶವನ್ನು ದಾಸರಾಯರಲ್ಲಿ ಗಮನಿಸ್ತಾರೆ. ಹಾಗೆ ಭಾವಜನಯ್ಯನೇ ಬಾರೋ ಬಾರೋ ಅಂತ ಹೇಳಿ ಮುಂದೆ ಪೂತನೀಯ ಮೊಲೆಯನುಂಡ ನವನೀತ ಚೋರನೆ ಬಾರೋ ಅಂತ ಕೃಷ್ಣಾವತಾರವನ್ನು ಸ್ಮರಣೆ ಮಾಡ್ತಾರೆ. ಒಂದೊಂದು ನುಡಿಯಲ್ಲಿ ದಾಸರಾಯರು ಬೇರೆ ಬೇರೆ ಅವತಾರಗಳನ್ನು ಕಾಣ್ತಾ ಹೋಗ್ತಾರೆ. ಪೂತನಿಯ ವಿಷವನ್ನು ತಾನು ಪಾನ ಮಾಡಿಸ್ಲಿಕ್ಕೆ ಅಂತ ಬಂದದ್ದನ್ನು ಅವಳನ್ನು ಸಂಹಾರ ಮಾಡಿ ದೇವರು ಭಕ್ತರನ್ನು ರಕ್ಷಣೆ ಮಾಡಿರ್ತಕ್ಕಂಥ ಪ್ರಸಂಗವನ್ನು ಸ್ಮರಣೆ ಮಾಡಿಕೊಳ್ತಾರೆ. ಇದರಲ್ಲಿ ನಮ್ಮ ಬಗೆಯಲ್ಲೂ ಕೂಡ ವಿಷಯ ಇದೆ. ಯಾವುದು ಅಂದರೆ ಲೌಕಿಕ ವಿಷಯದ ಬಗ್ಗೆ ಯಾವಾಗಲೂ ಹೋಗ್ತಾ ಇರ್ತೀವಿ. ಯಾವುದೋ ಒಂದು ಸ್ವಲ್ಪ ಹೊತ್ತು ಮಾತ್ರ ದೇವರನ್ನು ಕಾಣೋದು, ಪೆಟ್ಟಿಗೆಯಿಂದ ಹೊರಗೆ ತೆಗೆಯೋದು, ಪೂಜೆ ಮಾಡೋದು, ಮತ್ತು ಪೆಟ್ಟಿಗೆ ಒಳಗಿಡೋದು, ಅಥವಾ ಕಷ್ಟ ಬಂದಾಗ ಅವನ್ನ ಸ್ಮರಣೆ ಮಾಡೋದು, ಆಮೇಲೆ ಬಿಟ್ಟುಬಿಡ್ತೀವಿ. ಇದು ದುಷ್ಟ ಕಾಮನೆ ಅಂತಕ್ಕಂಥ ಆಸೆ ಏನಿದೆ, ಇದು ವಿಷ ಸ್ವರೂಪವಾದದ್ದು. ನಮ್ಮೊಳಗಿರ್ತಕ್ಕಂಥ ಈ ದುಷ್ಟ ಬಯಕೆ ಏನಿದೆ ಸ್ವಾಮಿ, ಇದನ್ನು ನೀನು ಕದಿ ಈ ವಿಷವನ್ನು ತೆಗೆದು ಪರಿಹಾರ ಮಾಡು ಅಂತ ಕೇಳ್ತಾರೆ. ಈ ಪೂತನಿಯ ವಿಷಯ ಇದು ರೂಪಕ ಅಷ್ಟೇ, ಮಧ್ಯದಲ್ಲಿ ಬಂದದ್ದು. ನಮ್ಮೊಳಗಿರ್ತಕ್ಕಂತಹ ಲೌಕಿಕದ ಬಯಕೆ ಅಂತಕ್ಕಂತಹ ಏನು ಆ ವಿಷ ಇದೆ, ಗರ ಇದೆ, ಅದನ್ನು ಪರಿಹಾರ ಮಾಡಿ ನವನೀತ ಚೋರನೆ ಬಾರೋ. ಅದಕ್ಕಿಂತಲೂ ಒಳಗೆ ಇನ್ನೊಂದು ಬೆಣ್ಣೆ ಇದೆ. ಯಾವುದು ಅಂದರೆ ಭಕ್ತಿ. ಪರಿಶುದ್ಧವಾಗಿರತಕ್ಕಂತಹ ಭಕ್ತಿ ಸದಾಕಾಲ ನೆಲೆ ನಿಲ್ಲೋ ಹಾಗೆ ಮಾಡು ಅಂತ ಹೇಳ್ತಾರೆ. ಯಾಕೆಂದರೆ ಬೆಣ್ಣೆ ಕರಗಿ ಹೋಗುತ್ತೆ. ಈ ದುಷ್ಟ ಬಯಕೆ ಅಂತಕ್ಕಂಥದ್ದು ವಿಷ ಯಾವತ್ತೂ ಕೂಡ ದಾಹಕ. ಯಾಕೆಂದರೆ ಸಮುದ್ರ ಮಥನದಲ್ಲಿ ನೋಡ್ತೀವಿ ಅದರ ದಹನ ಶಕ್ತಿಗೆ ಎಲ್ಲರೂ ಕೂಡ ಬಳಲಿ ಬಿಡ್ತಾರೆ ಅಂತ. ಅಂಥ ಬಯಕೆ ಕರಗಿಸ್ತಾ ಇದೆ ಭಕ್ತಿ ಅಂತಕ್ಕಂತಹ ಬೆಣ್ಣೆಯನ್ನು. ಆದ್ದರಿಂದಾಗ ಆ ವಿಷವನ್ನು ಹೀರಿ ಭಕ್ತಿ ಅಂತಕ್ಕಂತಹ ಬೆಣ್ಣೆ ಯಾವಾಗಲೂ ಗಟ್ಟಿಯಾಗಿ ನೆಲೆ ನಿಲ್ಲಿಸೋ ಹಾಗೆ ನೋಡ್ಕೋ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾರೆ. ನವನೀತ ಚೋರನೆ ಬಾರೋ, ಅದನ್ನು ನೀನು ಕದಿ, ನಮ್ಮ ಭಕ್ತಿಯನ್ನು ಸ್ವೀಕಾರ ಮಾಡಿ ನೀನು. ಹಾಗೆ ಮುಂದಿನ ಸಾಲುಗಳಲ್ಲಿ ರಾಮಾವತಾರ ತಂದುಬಿಟ್ರು. ದೈತ್ಯ ರಾವಣನ ಸಂಹರಿಸಿದ ಸೀತಾನಾಯಕ ಬಾರೋ ಬಾರೋ ಅಂತ. ಬೇಕು ಅಂತಂದರೆ ಪರಮಾತ್ಮ ಹೆಂಗೆ ಅನುಗ್ರಹ ಮಾಡ್ತಾನೆ ಅಂತಂದರೆ, ಎಷ್ಟೋ ಮೈಲಿ ದೂರ ತನ್ನ ಪತ್ನಿ ಇರೋದು, ಅವಳನ್ನು ಕರ್ಕೊಂಡು ಹೋಗಲಿಕ್ಕೆ ಅಂಥೇಳಿ ದೇವರು ಬಂದ. ಹಾಗೆ ನಮ್ಮ ಒಳಗಿರ್ತಕ್ಕಂತಹ ಒಳ್ಳೆ ಜ್ಞಾನ ಅನ್ನೋದೇನಿದೆ, ಇದು ಲಕ್ಷ್ಮೀ ಸ್ವರೂಪವಾಗಿರತಕ್ಕಂಥದ್ದು, ಸಜ್ಞಾನ ಅಂತಕ್ಕಂಥದ್ದು. ಆ ಜ್ಞಾನವನ್ನು ನಾವು ನೆಲೆಗೊಳಿಸಿದ್ವಿ ಅಂತಂದರೆ ಪರಮಾತ್ಮ ಇದನ್ನು ಕರ್ಕೊಂಡು ಲಕ್ಷ್ಮಿಯೊಟ್ಟಿಗೆ ನಮ್ಮನ್ನು ಕೂಡ ಮುಕ್ತಿಗೆ ಕರೆದೊಯ್ತಾನೆ ಅಂತಕ್ಕಂತಹ ಅಂಶ ನಾವು ಈ ಮೊದಲನೆಯ ನುಡಿಯಲ್ಲಿ ನಾವು ಅವಲೋಕನ ಮಾಡಬಹುದು. ಹೀಗೆ ಮೊದಲೆರಡು ಸಾಲುಗಳಲ್ಲಿ ಕೃಷ್ಣಾವತಾರ, ನಂತರದ ಎರಡು ಸಾಲುಗಳಲ್ಲಿ ರಾಮಾವತಾರದ ವರ್ಣನೆಯನ್ನು ದಾಸರಾಯರು ಮಾಡ್ತಾರೆ. ಮುಂದೆ ಬಾಲಲೀಲೆಯನ್ನು ಹೇಳ್ತಾರೆ. ಬಿಲ್ಲು ಮುರಿದು ಮಲ್ಲರ ಗೆದ್ದ ಫುಲ್ಲನಾಭನೇ ಬಾರೋ, ಗೊಲ್ಲತಿಯರೊಡನೆ ನಲಿಯುವ ಚೆಲುವ ಮೂರುತಿ ಬಾರೋ ಬಾರೋ, ವೇಣುನಾದ ಬಾರೋ ಶ್ರೀ ವೆಂಕಟರಮಣನೆ ಬಾರೋ. ದೇವರು ಬಿಲ್ಲನ್ನು ರಾಮಾವತಾರದಲ್ಲೂ ಮುರಿದಿದ್ದಾನೆ, ಕೃಷ್ಣಾವತಾರದಲ್ಲೂ ಮುರಿದಿದ್ದಾನೆ. ಅಲ್ಲಿ ಶಿವಧನುರ್ ಭಂಗ ಮಾಡಿದ ಸ್ವಾಮಿ. ಇಲ್ಲೂ ಕೂಡ ಹಾಗೇನೆ ಶಿವಧನುಸ್ಸನ್ನೇ ದೇವರು ಭಂಗ ಮಾಡಿರ್ತಕ್ಕಂಥದ್ದು. ನಮ್ಮ ಮನಸ್ಸಲ್ಲಿರೋ ಅಹಂಕಾರವನ್ನು ಮುರಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು ಈ ರೂಪಕದಿಂದ. ಅಲ್ಲಿ ಹೇಳ್ತಾರೆ, ಕಂಸ ಮಥುರೆಗೆ ಪರಮಾತ್ಮನನ್ನು ಕರೆಸಿದಾಗ ಮುಷ್ಟಿಯುದ್ಧ ಮಾಡ್ತಾನೆ ದೇವರು. ಆ ಬಿಲ್ ಹಬ್ಬಕ್ಕೆ ಅಂತ ಹೋದಾಗ ಅಲ್ಲಿ ಚಾಣೂರ, ಮುಷ್ಟಿಕ ಅಂತೆಲ್ಲ ಮಹಾ ಪ್ರವೀಣ ಜಟ್ಟಿಗಳು, ಅವರನ್ನು ದೇವರು ಸಂಹಾರ ಮಾಡ್ತಾನೆ. ಚಾಣೂರನನ್ನು, ಕೋಸಲ ಅಂತಕ್ಕಂತಹ ಈ ಮಲ್ಲರನ್ನ ಸಂಹಾರ ಮಾಡಿದರೆ
ಮುಷ್ಟಿಕನನ್ನು ಬಲರಾಮ ಸಂಹಾರ ಮಾಡ್ತಾನೆ. ಬಲರಾಮನೊಳಗೆ ಇದ್ದು ದೇವರೇ ಅದನ್ನು ಸಂಹಾರ ಮಾಡಿಸಿದ್ದು. ಆ ಅಂಶವನ್ನು ಕೂಡ ದಾಸರಾಯರಲ್ಲಿ ಚಿಂತನೆ ಮಾಡ್ತಾರೆ. ಬಿಲ್ ಹಬ್ಬ ಅಂದರೆ ಬರೀ ಬಿಲ್ ಮುರಿದ ಅಂತ ಅಷ್ಟೇ ಅರ್ಥ ಅಲ್ಲ, ಅದರ ಬದಿಗಿರ್ತಕ್ಕಂಥ ಬೇರೆ ಪ್ರಸಂಗಗಳನ್ನು ಕೂಡ ನಾವು ಸ್ಮರಣೆ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಬಲರಾಮಗೆ ಯಾವುದೋ ಒಂದು ಕ್ಷಣಕ್ಕೆ ಆಯಾಸ ಆದಾಗ ಒಳಗೆ ದೇವರು ನಿಂತು ಎದುರಾಳಿಯನ್ನು ಸೋಲಿಸ್ತಾನೆ. ಶುಕ್ಲಕೇಶ ಅಂತ ದೇವ್ರ ರೂಪ, ಕೃಷ್ಣಕೇಶ ಶುಕ್ಲಕೇಶ ಅಂತ. ಕಪ್ಪಾದ ಕೂದಲಿದ್ದರೆ ಕೃಷ್ಣಕೇಶ, ಶುಭ್ರವಾಗಿರತಕ್ಕಂತಹ ಸ್ವಚ್ಛ ಬಿಳಿ ಬಣ್ಣದ ಕೇಶವಿದ್ದರೆ ಶುಕ್ಲಕೇಶ. ಆ ಶುಕ್ಲಕೇಶ ಅನ್ನೋ ರೂಪ ಇದೆ ಅಂತ ಹೇಳಿ ಶಾಸ್ತ್ರಗಳು ಹೇಳ್ತಾ ಹೋಗ್ತವೆ. ಹಾಗೆ ಬಲರಾಮನೊಳಗೆ ಇದ್ದು ಬಲವನ್ನು ಕೊಟ್ಟಿರ್ತಕ್ಕಂಥವ್ನು ನೀನು. ಹಾಗೆ ಮುಂದೆ ಹೇಳ್ತಾರೆ, ಮಲ್ಲರನ್ನ ಗೆದ್ದು ಫುಲ್ಲನಾಭನೆ ಬಾರೋ ಅಂತ. ಫುಲ್ಲ ಅಂದರೆ ಸಂಸ್ಕೃತದಲ್ಲಿ ಅರಳಿದ್ದು ಅಂತ ಅರ್ಥ. ಅರಳಿರ್ತಕ್ಕಂತಹ ಕಮಲ ದೇವರ ನಾಭಿಯಲ್ಲಿದೆ. ಆ ಕಮಲದೊಳಗೆ ಬ್ರಹ್ಮದೇವರಿದ್ದಾರೆ. ನಾವು ಇಲ್ಲಿ ಯಾವುದನ್ನು ಚಿಂತನೆ ಮಾಡಬಹುದು ಅಂತಂದರೆ, ಇಡೀ ಬ್ರಹ್ಮಾಂಡವೇ ಒಂದು ಕಮಲ. ಈ ಕಮಲದ ದಳಗಳು ಅರಳಿ ನಿಂತಿರ್ತಾವಲ್ಲ, ಯಾವುದು ಅಂದರೆ 14 ಲೋಕಗಳೇ ಕಮಲದ ದಳಗಳು ಅಂತ ಚಿಂತನೆ ಮಾಡಬೇಕು. ಎಷ್ಟು ಚೆನ್ನಾಗಿದೆ ನೋಡಿ ದಾಸರಾಯರದು. ಆದರೆ ಶುಷ್ಕವಾದ ಕವಿ ಅಲ್ಲ ಅವರು, ಒಣ ಕವಿ ಅಲ್ಲ. ಕಣ್ಣಿಗೆ ಕಾಣತಕ್ಕಂಥದ್ದನ್ನು ಸುಂದರವಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ ದಾಸರು. ಫುಲ್ಲನಾಭ ಆ ಲೋಕಗಳನ್ನು ಹೇಗೆ ಅರಳಿಸಿದ್ದಿ, ನಮ್ಮ ಹೃದಯವನ್ನು ಅರಳಿಸು ಅಂತ ಹೇಳ್ತಾರೆ. ಯಾಕೆ ಅಂದರೆ ನಮ್ಮ ಹೃದಯದೊಳಗೂ ಕೂಡ ಅಷ್ಟದಳದ ಪದ್ಮ ಇದೆ ಅಂತ ಸ್ಮೃತಿಗಳು, ಧರ್ಮಶಾಸ್ತ್ರಗಳು, ಪುರಾಣಗಳು ಇವೆಲ್ಲ ನಾವು ನೋಡ್ತಾ ಹೋದರೆ ಗೊತ್ತಾಗತ್ತೆ. ನಾಡಿಗಳು, ನಾಡಿಯೊಳಗಿರ್ತಕ್ಕಂತಹ ಚಕ್ರಗಳು, ಚಕ್ರದೊಳಗಿರ್ತಕ್ಕಂತಹ ಪದ್ಮ, ಅದನ್ನು ಅರಳಿಸಿದಾಗ ನಿಜವಾದ ಯೋಗಿ ಆಗ್ತಾನೆ ಅಂತ ಹೇಳುತ್ತೆ. ಫುಲ್ಲನಾಭನೆ ಬಾರೋ ಗೊಲ್ಲತಿಯರೊಡನೆ ನಲಿಯುವ ಚೆಲುವ ಮೂರುತಿ ಬಾರೋ ಬಾರೋ ಅಂತ. ಗೋಪಿಕಾಸ್ತ್ರೀಯರು ಪರಮಾತ್ಮನೊಟ್ಟಿಗೆ ವಿಹಾರ ಮಾಡ್ತಾ ಬಂದರು. ದೇವರನ್ನು ಅವನು ಬಿಲ್ ಹಬ್ಬಕ್ಕೆ ಅಂತ ಹೊರಟಾಗಿ ಹೇಳ್ತಾರೆ, ಪೋಗುವಿನಿ ಪುನರಾಗಮವೆಂದಿಗೆ ಹ್ಯಾಗೆ ಜೀವಿಪುದೋ ನಾಗಮರ್ದನ ಕೃಷ್ಣ, ಪೋಗಬೇಡ ನಿಗಮಾನುತ ಮಧುರೆಗೆ ಪೋಗಬೇಡವೋ ಹರಿಯೇ. ಅವ್ರು ಹೇಳೋದು, ಮಥುರೆಗೆ ಹೊರಟಾಗ ನೀನು ಯಾವಾಗ ಮರಳಿ ಬರ್ತೀಯ ಅಂತ ಕಾಯ್ತಾ ಇರ್ತಾರೆ ಪಾಪ. ಹೇಗೆ ಜೀವಿಪದ ನಮಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ. ಯಾಕೆ ಅವರೆಲ್ಲ ಆ ಭಾವ ಬಂತು ಅಂದರೆ, ಅವರು ನಮ್ಮ ನಿಮ್ಮಂತೆ ಸಾಮಾನ್ಯರಾಗಿರ್ತಕ್ಕಂತಹ ಸ್ತ್ರೀಯರಲ್ಲ, ಅಪ್ಸರ ಸ್ತ್ರೀಯರವರು, ದೇವತಾ ಮಹಿಳೆಯರವರು. ದೇವರ ಸೇವೆಯನ್ನು ಮಾಡಬೇಕು, ದೇವರ ಅಂಗಸಂಗವನ್ನು ಪಡಿಬೇಕು ಅಂತ ಭೂಲೋಕದಲ್ಲಿ ಅವತಾರ ಮಾಡಿರ್ತಕ್ಕಂಥವ್ರು. ಅವರಿಗೆ ಅನುಗ್ರಹ ಮಾಡಲಿಕ್ಕೆ ದೇವರು ಆ ಹೆಣ್ಮಕ್ಳೊಟ್ಟಿಗೆಲ್ಲ ವಿಹಾರ ಮಾಡಿ ಅವರನ್ನು ಸಂತೋಷಪಡಿಸಿದ. ನಮ್ಮ ಬಗೆಯೂ ಕೂಡ ಸ್ತ್ರೀ ಆಗಬೇಕು ಅಂತ ಹೇಳ್ತಾರೆ ದಾಸರಾಯರು. ಯಾಕೆ ಅಂದರೆ ಸ್ತ್ರೀ ಅಂದ್ರೆ ಅರ್ಥ ಏನು? ಪುರುಷನನ್ನು ಯಾವಾಗಲೂ ಕೂಡ ಅನುಸಾರ ಮಾಡ್ಕೊಂಡು ಹೋಗ್ತಕ್ಕಂಥವಳು ಅಂತ ಅರ್ಥ. ದಾರಿ ತಪ್ಪಿದರೆ ತಿದ್ದಿ ಸರಿ ದಾರಿಗೆ ಹಿಡಿತಕ್ಕಂಥವಳು, ಎಲ್ಲಕ್ಕೂ ಕೂಡ ಅವನಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥವಳು ಅಂತ ಅರ್ಥ. ನಮ್ಮ ಮನಸ್ಸು ಕೂಡ ಸ್ತ್ರೀ ಆಗಬೇಕು. ದೇವರನ್ನು ಯಾವಾಗಲೂ ಅನುಸಾರ ಮಾಡ್ತಾ ಹೋಗಬೇಕು, ದೇವರನ್ನು ಚಿಂತನೆ ಮಾಡ್ತಾ ಹೋಗಬೇಕು. ಇದನ್ನು ಬಿಟ್ಟು ನಾವು ಯಾವಾಗಲೂ ಪುರುಷರೇ ನಮ್ಮದೇ ನಾವು ನಡೆಸ್ಕೊಳ್ತೇವೆ ಅಂತಂದರೆ ಆಗ ದೇವರೂ ಸಿಗೋದಿಲ್ಲ, ಈ ಐಹಿಕ ಸುಖವೂ ಕೂಡ ಸಿಗೋದಿಲ್ಲ. ಪರಮಾತ್ಮನನ್ನು ಹಿಡಿದ್ವಿ ಅಂದರೆ ಅದಕ್ಕಿಂತ ದೊಡ್ಡ ಪುರುಷಾರ್ಥ ಇಲ್ಲ. ಗೊಲ್ಲತಿಯರೊಡನೆ ನಲಿಯುವ, ಅವರೊಟ್ಟಿಗೆ ಝಲ್ ಝಲ್ ಅಂತ ಗೆಜ್ಜೆಗಳನ್ನು ಹಾಕ್ಕೊಂಡು ಕಡೆಗಳನ್ನು ಹಾಕ್ಕೊಂಡು ನರ್ತನ ಮಾಡಿರ್ತಕ್ಕಂಥವ್ನು ನೀನು. ಚೆಲುವ ಮೂರುತಿ ಬಾರೋ ಬಾರೋ ಅಂತ ಸುಂದರವಾಗಿರ್ತಕ್ಕಂತಹ ದೇವರ ರೂಪ, ಆ ಮಂದಹಾಸ ಭರಿತವಾಗಿರ್ತಕ್ಕಂತಹ ತುಟಿ, ಅರಳಿರ್ತಕ್ಕಂತಹ ಕಣ್ಣುಗಳು, ನಸು ಸಂಪಿಗೆಯಂತೆ ಚಂದ ಕಾಣತಕ್ಕಂತಹ ಮೂಗು, ಅರಳಿರ್ತಕ್ಕಂತಹ ಅಗಲವಾಗಿರ್ತಕ್ಕಂತಹ ಕಿವಿಗಳು, ಮುಂಗುರುಳು, ಇದನ್ನೆಲ್ಲ ನೆನೆಸ್ತಾ ಹೋದರೆ ದೇವರ ರೂಪದ ಬಗ್ಗೆ ಆಲೋಚನೆ ಮಾಡ್ತಾ ಹೋದ್ವಿ ಅಂತಂದರೆ ಭಾಗವತ ಹೇಳುತ್ತೆ, ಪಾದದ ವರ್ಣನೆ ಸಾಕು ದೇವರದು ಅಂತ ಹೇಳುತ್ತೆ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ. ದೇವರ ರೂಪ ಧ್ಯಾನ ಮಾಡಬೇಕಾದ್ರೆ ಬರೀ ಪಾದದ್ದೇ ಹೇಳ್ತಾ ಹೋಗ್ತಾರೆ. ಆ ಪಾದನ್ನೇ ಚಿಂತನೆ ಮಾಡ್ತಾ ಕೂತ್ವಿ ಅಂದರೆ ದೇವರ ಮುಖದವರೆಗೂ ಹೋಗೋದಿಲ್ಲ. ಅಷ್ಟು ಮಧುರ ದೇವರ ರೂಪ. ಅದು ಪಾದದ್ದಾಯಿತು, ಮುಖದ್ದಾಯಿತು, ಎಲ್ಲವೂ ಕೂಡ ಅವನಿಗೆ ಯಾವುದೇ ಭೇದ ಇಲ್ಲ ಅವರ ಅಂಗಾಂಗಗಳಲ್ಲಿ. ಅಂಥ ಚೆಲುವ ಮೂರುತಿ ಬಾರೋ ಬಾರೋ ಅಂತ ದಾಸರಾಯರು ಅವನನ್ನು ಕೊಂಡಾಡ್ತಾರೆ. ಮುಂದೆ ಹೇಳ್ತಾರೆ, ಮಂದರಗಿರಿ ಎತ್ತಿದಂಥ ಇಂದಿರಾರಮಣನೆ ಬಾರೋ, ಮಂದರಗಿರಿ ಎತ್ತಿದಂಥ ಇಂದಿರಾರಮಣನೆ ಬಾರೋ, ಕುಂದದೆ ಗೋವುಗಳ ಕಾಯ್ದ ನಂದನಂದನನೆ ಬಾರೋ, ವೇಣುನಾದ ಬಾರೋ ಶ್ರೀ ವೆಂಕಟರಮಣನೆ ಬಾರೋ.
ಮಂದರ ಪರ್ವತವನ್ನು ಎತ್ತಿರ್ತಕ್ಕಂತಹ ಪ್ರಸಂಗ ಭಾಗವತದಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಎಲ್ಲ ದೇವತೆಗಳಿಗೆ ಆಯಾಸ ಆಗಿ ಹೋಗುತ್ತೆ, ರಾಕ್ಷಸರಿಗೆ ಆಯಾಸ ಆಗುತ್ತೆ. ಆ ವಾಸುಕಿ ಬೆಚ್ಚಿ ಬಿದ್ದು ಬಿಡ್ತಾನೆ. ಆ ಕಡೆ ಬಾಲ ಹಿಡ್ಕೊಂಡು ಎಳಿತಾ ಇದ್ದಾರೆ, ಈ ಕಡೆ ಒಂದಿಷ್ಟು ಜನ ಮುಖ ಹಿಡ್ಕೊಂಡು ಎಳಿತಾ ಇದ್ದಾರೆ. ಉಸಿರು ಬಿಟ್ಟ 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 ಉಸಿರೇ ಹೋಗೋ ಪರಿಸ್ಥಿತಿ ಬಂದುಬಿಡ್ತು. ಆವಾಗ ಎಲ್ಲ ದೇವತೆಗಳು ಕಂಗೆಟ್ಟು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ದೇವರು ಕೂರ್ಮಾವತಾರಿಯಾಗಿ ಮಂದರ ಪರ್ವತವನ್ನು ಧಾರಣೆ ಮಾಡ್ತಾನೆ. ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇತ್ತು. ಅಷ್ಟೇ ಅಲ್ಲ, ದೇವ ದೈತ್ಯರೊಟ್ಟಿ ಅವ್ರ ಒಳಗೆ ನಿಲ್ಲಬೇಕಲ್ಲ, ಅದು ಅಜಿತ ಅನ್ನೋ ರೂಪದಿಂದ ನಿಲ್ತಾನೆ ದೇವರು. ಜಿತ ಅಂದರೆ ಗೆದ್ದದ್ದು ಅಂತ. ದೇವರನ್ನು ಗೆಲ್ಲಿಕ್ಕೆ ಅಸಾಧ್ಯವನಾದ್ರಿಂದಾಗ ಅವನು ಅಜಿತ. ಆದ್ರಿಂದಾಗ ಅವರೊಳಗೆ ನಿಂತು ದೇವರು ಆ ಕ್ಷಣದಲ್ಲಿ ರಕ್ಷಣೆ ಮಾಡಿದ. ಅಮೃತ ಹೊರ ಬಂತು ಸಮುದ್ರದಿಂದ. ಅದನ್ನು ದಾಸರಾಯರು ಹೇಳ್ತಾರೆ, ಮಂದರಗಿರಿ ಎತ್ತಿದಂಥ ಇನ್ನೊಂದು ಮಂದರ ಅಂದರೆ ಗೋವರ್ಧನ ಪರ್ವತ ಅಂತ ಅರ್ಥ. ಅಂಥ ಪರ್ವತವನ್ನು ಎತ್ತಿ ಇಂದ್ರನ ಅಹಂಕಾರವನ್ನು ಪರಿಹಾರ ಮಾಡಿರ್ತಕ್ಕಂಥವನು ಅಂತ. ಅಂದರೆ ದೇವರು ತಾನು ಸರ್ವೋತ್ತಮ ಅನ್ನೋದನ್ನು ಪ್ರಸ್ತುತಪಡಿಸಬೇಕಿಲ್ಲ, ಅವನ ಚರ್ಯೆಗಳಿಂದಲೇ ಗೊತ್ತಾಗ್ತಾ ಹೋಗುತ್ತೆ. ನಾನು ಸರ್ವೋತ್ತಮ, ಎಲ್ಲ ಕಡೆ ನಾನು ಶ್ರೇಷ್ಠ ಅಂತ ದೇವರು ಯಾವಾಗಲೂ ಕೂಡ ಡಂಗೂರ ಸಾರಲಿಲ್ಲ. ಅವನ ಕಥೆಗಳಿಂದ, ಅವನ ಚರ್ಯೆಗಳಿಂದ ನಾವು ದೇವರನ್ನ ಸರ್ವೋತ್ತಮ ಅಂತಲೇ ನಿಶ್ಚಯ ಮಾಡ್ಕೊಳ್ಬಹುದು. ಅಂಥ ಪ್ರಸಂಗಗಳನ್ನು ದೇವರು ತಂದೊಡ್ತಾನೆ ಬೇರೆ ಬೇರೆ ಪುರಾಣಗಳಲ್ಲಿ. ಅದನ್ನು ಹೇಳ್ತಾರೆ, ಮಂದರಗಿರಿಯನ್ನು, ಗೋವರ್ಧನಗಿರಿಯನ್ನು ಎತ್ತಿರ್ತಕ್ಕಂತಹ ಇಂದಿರಾರಮಣನೆ ಬಾರೋ ಅಂತ. ಲಕ್ಷ್ಮೀರಮಣ ಬಾರೋ, ಕುಂದದೆ ಗೋವುಗಳ ಕಾಯ್ದ. ಎಂಥ ಮಾತು! ಯಾವುದಾದ್ರೂ ಒಂದು ಕೆಲಸ ಕೊಟ್ಟರು ಅಂದರೆ ನಮಗೆ ನಾವು ಸ್ವಲ್ಪ ಕೀಳರಿಮೆಯಿಂದ ಬಳಲ್ತೀವಿ. ನನ್ನ ಯೋಗ್ಯತೆಗೆ ತಕ್ಕ ಕೆಲಸ ಅಲ್ಲ, ಬಹಳ ಸಣ್ಣ ಕೆಲಸ ಕೊಟ್ಟರು, ಇದಕ್ಕಿಂತ ದೊಡ್ಡದು ಕೊಟ್ಟಿದ್ರು ಅಂತಂದರೆ ನಾನು ಇದನ್ನು ನಿರ್ವಹಿಸ್ಬೋದಿತ್ತು ಅಂತ ಒಂದು ಭಾವ ಇರುತ್ತೆ. ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ, ನಮಗೆ ಅದರಲ್ಲಿ ಏನೋ ಒಂದು ನೀರು ಬಡಿಸೋ ಕೆಲಸ ಹಚ್ತಾರೆ ಪುಣ್ಯ ಕಾರ್ಯದಲ್ಲಿ, ಅದಕ್ಕೆ ನಮಗೆ ಸ್ವಲ್ಪ ಮನಸ್ಸು ಇರುಸು ಮುರುಸಾಗತ್ತೆ. ಸಣ್ಣ ಕೆಲಸ, ನನಗೆ ಒಂದು ದೊಡ್ಡ ವ್ಯವಸ್ಥೆ ಕೊಡ್ಬೋದಿತ್ತು, ತೋಡೋದು ಮತ್ತೊಂದು ಮಗದೊಂದು ಕೊಡ್ಬೋದಿತ್ತು ಅಂತ ಅನಿಸುತ್ತೆ. ಆದರೆ ನಮ್ಮ ಪಾಲಿಗೆ ಬಂದಿರತಕ್ಕಂಥ ಯಾವ ಸಣ್ಣ ಪುಟ್ಟ ಕೆಲಸವನ್ನು ಕೂಡ ಶ್ರದ್ಧೆಯಿಂದ ಮಾಡಿದ್ವಿ ಅಂದರೆ ಅದರ ಮಟ್ಟಿಗೆ ಅದು ಪರಿಪೂರ್ಣನೇ ಆಗುತ್ತೆ. ದೇವರು ಇದನ್ನು ತೋರಿಸ್ದ. ಹಸುಗಳನ್ನು ಕಾಯೋದು ನಾವಿವತ್ತು ನಗ್ತೀವಿ, ದನ ಕಾಯೋನು ಅಂತ ಬೈತಾರೆ. ಆದರೆ ಸಂಸ್ಕೃತದಲ್ಲಿ ಗೋಪಾಲಕ ಅಂತ ಹೆಸರಿದೆ. ಗೋ ಅಂದರೆ ಹಸುಗಳನ್ನು ರಕ್ಷಣೆ ಮಾಡ್ತಕ್ಕಂಥವನು, ದನಗಾಹಿಗೆ ಗೋಪಾಲಕ ಅಂತ ಕರೀತಾರೆ. ದೇವರು ಯಾವ ಕೆಲಸವೂ ಸಣ್ಣದು ಅಂತ ಭಾವಿಸಲೇ ಇಲ್ಲ. ಇಡೀ ಜಗತ್ತನ್ನು ಪೊರೆಯವನು ಅವನೇ. ನಾವು ಮನೆ ಹೊರಗೆ ಕಟ್ಟತಕ್ಕಂತಹ ದನಗಳನ್ನು, ಹಸುಗಳನ್ನು ಕಾಯುವವನು ಕೂಡ ಅವನೇ. ಹಾಗಾದರೆ ಪ್ರತಿಯೊಂದು ಕೆಲಸದಲ್ಲಿ ನಮ್ಮ ತಲ್ಲೀನತೆ ಎಷ್ಟಿರಬೇಕು ಅನ್ನೋದನ್ನು ದೇವರು ತೋರಿಸ್ತಾ ಇದ್ದಾನೆ. ತನ್ನ ಪಾಲಿಗೆ ಬಂದದ್ದನ್ನು ಯಾವುದು ಅಪೂರ್ಣ ಅಂತ ಅಂದ್ಕೊಳ್ಳೇ ಇಲ್ಲ, ಸಣ್ಣ ಕೆಲಸ ಅಂತ ಕೀಳರಿಮೆಯಿಂದ ದೇವರು ಬಳಲೇ ಇಲ್ಲ. ನಾವು ಇದನ್ನು ಅವಲೋಕನ ಮಾಡಬೇಕು. ಹಾಗೆ ಗೋ ಅಂತಂದರೆ ಕೇವಲ ಹಸು ಅಲ್ಲ, ಶಾಸ್ತ್ರ ಅಂತ ಅರ್ಥ, ವೇದ ಅಂತ ಅರ್ಥ. ಅವುಗಳಿಗೆ ಅಪಾರ್ಥ ಬರದೇ ಇರೋ ಹಾಗೆ ದೇವರು ತನ್ನ ಭಕ್ತರ ಮೂಲಕ ವ್ಯಾಖ್ಯಾನಗಳನ್ನು ಬರೆಸಿ ಅವುಗಳನ್ನು ರಕ್ಷಣೆ ಮಾಡಿದ. ಅದನ್ನು ದಾಸರಾಯರು ಸ್ಮರಣೆ ಮಾಡ್ತಾರೆ. ನಂದನಂದನನೇ ಬಾರೋ ಅಂತ. ನಂದನಂದನ ಅಂತ ಯಾಕಂದ್ರು ಅಂದರೆ ವಸುದೇವನಂದನ ಅನ್ಬೋದಿತ್ತು. ನಂದನಂದನ ಅಂತ ಯಾಕಂದ್ರು ಅಂತಂದರೆ ದೇವರು ಯಾರಿಗೂ ಹುಟ್ಟೇ ಇಲ್ಲ ಅಂತ. ಯಾಕೆಂದರೆ ಅವನಿಗೆ ಹುಟ್ಟೇ ಇಲ್ಲ, ಜನ್ಮ ವರ್ಜಿತ ಅವನು. ನಂದನಂದನ ಅಂತಂದರೆ ನಮಗನ್ಸುತ್ತೆ ನಂದಗೋಪನಿಗೆ ಪರಮಾತ್ಮ ಹುಟ್ಟಿದಾನ? ಹುಟ್ಟಿಲ್ಲ. ದೇವರು ಅವನ ಮನೆಗೆ ವಸುದೇವನಿಗೆ ಪರಮಾತ್ಮ ಪ್ರೇರಣೆ ಮಾಡಿ ನಂದನ ಮನೆಯಲ್ಲಿ ಇಟ್ಟಿದ್ದು. ಆದ್ದರಿಂದಾಗಿ ಅವನು ನಂದನ ಅಂತ ಕರೆಸ್ಕೊಂಡ ಅಂತ ದೇವರಿಗೆ ಜನನ ಇಲ್ಲ ಅಂತ ನಮಗೆ ಗೊತ್ತಾಗತ್ತೆ. ಇಲ್ಲಾಂದರೆ ವಸುದೇವ ನಂದನ ಅಂತ ದಾಸರಾಯರು ಕೊಂಡಾಡ್ಬೋದಿತ್ತು. ವಸುದೇವನಿಗೂ ಕೂಡ ದೇವರು ಅವತಾರ ಮಾಡಿಲ್ಲ, ಆವಿರ್ಭೂತನಾದದ್ದು ದೇವರು. ಹಾಗೆ ನಂದನಿಗೂ ಕೂಡ ಮಗನಂತೆ ದೇವರು ತೋರಿಸ್ಕೊಂಡಿದ್ದಾದ್ರಿಂದಾಗಿ ದೇವರಿಗೆ ಯಾವುದೇ ಜನ್ಮವೇ ಇಲ್ಲ, ಗರ್ಭವಾಸವೇ ಇಲ್ಲ ಅಂತಕ್ಕಂಥ ಅಂಶವನ್ನು ದಾಸರಾಯರು ಈ ಒಂದೇ ಒಂದು ಸುಂದರವಾಗಿರ್ತಕ್ಕಂತಹ ಪದದಲ್ಲಿ ಕಾಣ್ತಾರೆ. ನಾರಿಯರ ಮನೆಗೆ ಹೋಗುವ ವಾರಿಜಾಕ್ಷನೇ ಬಾರೋ, ಈರೆಳು ಭುವನವ ಕಾಯ್ವ, ಈರೆಳು ಭುವನವ ಕಾಯ್ವ, ಮಾರನಯ್ಯನೆ ಬಾರೋ ಬಾರೋ, ವೇಣುನಾದ ಬಾರೋ, ಶ್ರೀ ವೆಂಕಟರಮಣನೆ ಬಾರೋ. ದೇವರು ಎಲ್ಲ ಕಡೆ ಹೋದ. ನಾರಿಯರ ಮನೆಗೆ ಹೋಗುವ ಅಂತ ಯಾರ್ಯಾರು ಪರಮಾತ್ಮನನ್ನು ಬೈದರೋ ಅವ್ರನ್ನೆಲ್ಲ ದೇವರು ಕಟ್ಟಿ ಹಾಕಿದ. ಯಾರ್ಯಾರು ಭಕ್ತಿಯಿಂದ ನೀ ನಮ್ಮೊಳಗೆ ಬಾ ಕಂದ, ಒಳಗೆ ಬಾ ತಂದೆ, ನಮ್ಮ ಮನೇಲಿಟ್ಟಿರ್ತಕ್ಕಂತಹ ಹಾಲು ಮೊಸರುಗಳನ್ನು ಸ್ವೀಕಾರ ಮಾಡು, ಬೆಣ್ಣೆಯನ್ನು ಮೆಲ್ಲು ಅಂತ ಯಾವ್ಯಾವ ಗೋಪಿಕೆಯರು ಭಕ್ತಿಯಿಂದ ದೇವರನ್ನು ಕರೆದ್ರೋ ಅವರನ್ನು ಬಿಚ್ಚಿಬಿಟ್ಟ, ಭವದ ಕಟ್ಟಿಂದ ಬಿಡಿಸಿಬಿಟ್ಟ. ತನ್ನ ಭಕ್ತಿಯಿಂದ ಯಾರು ಕಟ್ತಾರೋ ದಾಸರಾಯರು ಹೇಳ್ತಾರೆ ಹರಿಕಥಾಮೃತಸಾರದಲ್ಲಿ,
ಕಟ್ಟುವರ ಭವಕಟ್ಟು ಬಿಡಿಸುವ ಅಂತ ಭಕ್ತಿ ಪಾಶದಿಂದ ನಾವು ಅವನು ಕಟ್ಟಿದರೆ ಭವಪಾಶದಿಂದ ಅವನು ನಮ್ಮನ್ನು ಬಿಡಿಸ್ತಾನೆ. ಇಷ್ಟೇ ಅರ್ಥ. ದಾಸರಾಯರು ಹೇಳೋದು ಅದನ್ನೇ. ನಾರಿಯರ ಮನೆಗೆ ಹೋಗಿ ಪೋರ ನೀನು ಅವ್ರ ಮನೆಗೆ ಹೋಗಿ ಅವರಿಗೆ ಅನುಗ್ರಹ ಮಾಡಲಿಕ್ಕೆ ಅಂತ ಹೇಗೆ ಸಂಚಾರ ಮಾಡಿದ್ಯೋ ಹಾಗೆ ನನ್ನ ಹತ್ರ ಬಾ, ವಾರಿಜಾಕ್ಷನೇ ಬಾರೋ ಅಂತ. ಎಷ್ಟೋ ಜನ ಗೋಪಿಕೆಯರು ಕೃಷ್ಣನಿಗೆ ಮರಳಾಗ್ಬಿಡ್ತಾ ಇದ್ರು. ಯಾಕೆ ಅಂದರೆ ಅವನ ಕಣ್ಣಿಗೆ ಕಂಜಲೋಚನ ಅಂತ ಹೇಳ್ತಾರೆ, ಅವನಿಗೆ ಕಮಲದಂಥ ಕಣ್ಣುಗಳು ದೇವರದು, ಅಂದರೆ ಅಷ್ಟು ಚಂದ ಅರಳಿರ್ತಾ ಇತ್ತು ಅಂತ. ಕಮಲ ಇನ್ನೊಂದು ವೈಶಿಷ್ಟ್ಯ ಏನು ಅಂದರೆ ನೀರನ್ನು ಅಂಟಿಸ್ಕೊಳ್ಳಲ್ಲ, ಅದು ಕೆಸರಲ್ಲಿರೋದು. ನಾವು ಕೂಡ ಎಷ್ಟೋ ವಿಷಯಗಳನ್ನು ಮನಸ್ಸಿಗೆ ಹಚ್ಕೊಂಡ್ಬಿಡ್ತೀವಿ, ಹೇಳೋದು ಸುಲಭ, ಆದರೆ ಎಷ್ಟನ್ನೋ ಮನಸ್ಸಿಗೆ ಹಚ್ಕೊಂಡಿರ್ತೀವಿ, ಅದರಿಂದ ಕೊರಗ್ತಾ ಇರ್ತೀವಿ, ಬಳಲ್ತಾ ಇರ್ತೀವಿ. ಆದರೆ ಕಮಲದಂತೆ, ಕಮಲದ ಪತ್ರದಂತೆ ನಿರ್ಲಿಪ್ತರಾಗಿರಬೇಕು ಅನ್ನೋ ಅಂಶವನ್ನು ಪರಮಾತ್ಮನ ಕಣ್ಣನ್ನು ಧ್ಯಾನ ಮಾಡಿದರೆ, ಅವನ ಕಣ್ಣನ್ನು ದರ್ಶನ ಮಾಡಿದ್ವಿ ಅಂತಂದರೆ ಆ ಭಾವ ನಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ನೆಲೆಯೂರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕ್ಷೇತ್ರಗಳಿಗೆ ಹೋದಾಗ ನೇತ್ರ ದರ್ಶನ ಅಂತ ಹೇಳೋದು. ದೇವರ ಕಣ್ಣನ್ನು ನಾವು ನೋಡ್ತಾ ಹೋದ್ವಿ ಅಂದರೆ ಎಲ್ಲದರಲ್ಲೂ ವೈರಾಗ್ಯ ಬಂದುಬಿಡುತ್ತೆ, ನಿರ್ಲಿಪ್ತತೆ ಬರುತ್ತೆ. ಒಂದು ವಿಧದಲ್ಲಿ ಬರಲೇಬೇಕು ಅಂತ. ವಯಸ್ಸಾಗ್ತಾ ಹೋದ ಹಾಗೆ ಮೋಹ ಮಮಕಾರ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಅದು ಕಮ್ಮಿ ಆಗಬೇಕು ಅಂದರೆ ದೇವರ ಕಣ್ಣು ದರ್ಶನ ನಮಗಾಗಬೇಕು. ಅವನ ಕಣ್ಣು ದರ್ಶನ ನಮಗಾಗಬೇಕು ಅಂದರೆ ಅವನು ಕಣ್ಣು ಬಿಟ್ಟು ನಮ್ಮನ್ನು ನೋಡಬೇಕು. ಕಣ್ಣು ಬಿಟ್ಟು ನಮ್ಮನ್ನು ನೋಡಬೇಕು ಅಂತಂದರೆ ದೊಡ್ಡವರ ಕೃತಿಗಳಿಂದ ಅವನು ಸ್ಮರಣೆ ಮಾಡಬೇಕು. ಇಷ್ಟೇ. ಅನುಸಂಧಾನದಿಂದ ಅವನನ್ನು ಚಿಂತನೆ ಮಾಡ್ತಾ ಹೋದ್ವಿ ಅಂದರೆ ದೇವರು ನಮ್ಮ ಮೇಲೆ ಕಣ್ಣು ಬಿಡ್ತಾನೆ, ನಾವು ಅವನ ಕಣ್ಣನ್ನು ಕಾಣ್ತೇವೆ, ಆವಾಗ ನಾವು ನಿರ್ಲಿಪ್ತರಾಗ್ತೀವಿ. ಇಷ್ಟೇ ಅರ್ಥ ದಾಸರಾಯರು ಹೇಳೋದು. ಈರೇಳು ಭುವನವ ಕಾಯುವ ಮಾರನಯ್ಯನೇ ಬಾರೋ ಅಂತ. ಈ 14 ಲೋಕಗಳನ್ನು ಪಾಲನೆ ಮಾಡತಕ್ಕಂಥವನು ಅಂತ. ಯಾಕೆ ಅಂದರೆ ಒಂದು ಮಗು ಹುಟ್ಟತ್ತೆ ಅಂತಂದರೆ ತಾಯಿ ಮಗುವನ್ನು ಹಡೆದು ಬಿಡೋದಲ್ಲ, ಅದು ಲಾಲನೆ ಪಾಲನೆ ಮಾಡಬೇಕು, ಬೆಳೆಸಬೇಕು, ಅದಕ್ಕೊಂದು ಜವಾಬ್ದಾರಿಯುತ ಸ್ಥಾನ ಕಲ್ಪಿಸಬೇಕು. ಜಗತ್ತನ್ನು ಕೂಡ ಹಾಗೇನೆ. ಒಬ್ಬರಂಗೆ ಒಬ್ಬರಿಲ್ರಿ ದೇವರನ್ನು ನೋಡಬೇಕು ಅಂತಂದರೆ. ಬರೀ ಒಂದು ಬೆರಳಚ್ಚು ಅಂತ ನೋಡಿದ್ವಿ ಅಂದರೆ ಎಷ್ಟು ವೈವಿಧ್ಯ. ಒಬ್ಬ ಮನುಷ್ಯ ಇದ್ದಾಗ ಒಬ್ಬ ಮನುಷ್ಯ ಇಲ್ಲ, ಒಂದು ಕಡೆ ಇದ್ದಾಗೆ ಪ್ರಕೃತಿ ಒಂದು ಕಡೆ ಇಲ್ಲ. ಎಷ್ಟೆಷ್ಟು ಅಪೂರ್ವ ಬಗೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಇಂಥ 14 ಲೋಕಗಳನ್ನು ಸೃಷ್ಟಿ ಮಾಡಿ ಆಯಾಯ ಜೀವರಿಗೆ ಅಲ್ಲಲ್ಲಿ ಏನು ದಕ್ಕಬೇಕು ಅದನ್ನು ದಕ್ಕಿಸಿ ಕ್ಷಣ ಕ್ಷಣಕ್ಕೂ ಪೊರೆಯುವಂತಹ ಪರಮಾತ್ಮ ಮಾರನಯ್ಯನೇ ಅಂತ ಹೇಳ್ತಾರೆ. ಇನ್ನೊಂದು ಮಾತು, ಇಲ್ಲಿ ಭಾವಜನಯ್ಯ ಅಂತ ಆರಂಭದಲ್ಲಿ ಅಂದರು, ಮತ್ತೆ ಮಾರನಯ್ಯ ಅಂತ ಇಲ್ಲಿ ಮನ್ಮಥ ತಗೊಳ್ತಾರೆ ಅವನನ್ನು. ಯಾಕೆ ಅಂದರೆ ಎಷ್ಟೋ ಬೈಕುಗಳು ನಮ್ಮನ್ನು ಬಾಧಿಸ್ತಾ ಇದ್ದಾವಲ್ಲ, ಅದನ್ನು ಪರಿಹಾರ ಮಾಡಬೇಕು ಅಂದರೆ ಮಾರನಯ್ಯ ಅಂತ ಅವನನ್ನು ಹೇಳಬೇಕು. ಅಂದರೆ ಇದನ್ನು ಪರಿಹಾರ ಮಾಡು ಅಂತ ಬೇಡ್ಕೊಂಡಂಗೆ ಅದನ್ನು ಹೇಳ್ತಾ ಹೋದ್ವಿ ಅಂದರೆ ಮನ್ಮಥ ಒಂದು ಸ್ವಲ್ಪ ತನ್ನ ಪ್ರತಾಪವನ್ನು ನಮ್ಮ ಮೇಲೆ ಮಾಡೋದು ಕಮ್ಮಿ ಮಾಡ್ತಾನೆ. ಯಾಕೆ ಅಂದರೆ ಇವರು ಕೇವಲ ಬಯಕೆಗಳ ಹಿಂದೆ ಬಿದ್ದಿಲ್ಲ, ನಮ್ಮಪ್ಪನ ಪಾದ ಹಿಡಿಬೇಕು ಅಂತ ಇವರೆಲ್ಲರೂ ಕಾಯ್ತಾ ಇದ್ದಾರೆ ಅಂತ ಅಂದ್ಕೊಂಡು ಮನ್ಮಥ ಏನು ಮಾಡ್ತಾನೆ, ಒಂದು ಕ್ಷಣ ನಿಂತು ಸಾಧನಾಜೀವಿಗಳನ್ನು ಮುಂದೆ ಬಿಡ್ತಾ ಹೋಗ್ತಾನೆ. ಆದ್ದರಿಂದಾಗಿ ಮಾರನಯ್ಯನೇ ಬಾರೋ ಅಂತ ಹೇಳಿ ಆ ದಾಸರಾಯರು ಕೊಂಡಾಡ್ತಾರೆ. ಕೊನೆಯಲ್ಲಿ ಹೇಳಬೇಕಾದ್ರೆ ಆ ತಿರುಪತಿಯ ಶ್ರೀನಿವಾಸನ ಬಗ್ಗೆನೇ ಹೇಳ್ತಾರೆ. ಶೇಷಶಯನ ಮೂರುತಿಯಾದ ವಾಸುದೇವನೇ ಬಾರೋ, ಶೇಷಶಯನ ಮೂರುತಿಯಾದ ವಾಸುದೇವನೇ ಬಾರೋ, ದಾಸರೋಳು ವಾಸವಾದ ಪುರಂದರ ವಿಠ್ಠಲನೆ ಬಾರೋ, ಪುರಂದರ ವಿಠ್ಠಲನೆ ಬಾರೋ, ವೇಣುನಾದ ಬಾರೋ, ಶ್ರೀ ವೆಂಕಟರಮಣನೆ ಬಾರೋ, ಬಾಣನ ಭಂಜಿಸಿದಂಥ ಭಾವಜನಯ್ಯನೆ ಬಾರೋ, ವೇಣುನಾದ ಬಾರೋ, ಶ್ರೀ ವೆಂಕಟರಮಣನೆ ಬಾರೋ. ಇಲ್ಲಿ ಶ್ರೀನಿವಾಸನನ್ನು ನೋಡ್ತಾ ಅಲ್ಲಿ ವಾಸುದೇವನನ್ನು ನೆನೆಸ್ಕೊಳ್ತಾರೆ. ಶೇಷಶಯನ ಮೂರುತಿಯಾದ ವಾಸುದೇವನೇ ಬಾರೋ ಅಂತ. ಶೇಷಶಯನ ಮೂರುತಿ ಅಂತಂದರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಆ ವಾಸುದೇವ ಮೂರ್ತಿಯನ್ನು ಸ್ಮರಣೆ ಮಾಡ್ತಾರೆ ದಾಸರಾಯರು. ಶೇಷನ ಮೇಲೆ ಮಲಗಿ ತನ್ನ ನಾಭಿಕಮಲದಿಂದ ಬ್ರಹ್ಮನನ್ನು ಸೃಷ್ಟಿ ಮಾಡಿ ಅವನಿಗೆ ಆಜ್ಞೆ ಮಾಡಿ ಇಡೀ ಲೋಕಗಳನ್ನು ಸೃಷ್ಟಿ ಮಾಡಿ ಪಾಲನೆ ಮಾಡ್ತಕ್ಕಂಥವನು. ಇಲ್ಲಿ ದೇವರ ನಿಂತಿರೋ ರೂಪ ಹೊರಗಡೆ ಕಾಣ್ತಾ ಇದೆ, ದಾಸರಾಯರ ಹೃದಯದೊಳಗೆ ಮಲಗಿರೋ ರೂಪ ಕಾಣ್ತಾ ಇದೆ. ನಮಗೆ ಅವರ ದೃಷ್ಟಿಗೆ ವ್ಯತ್ಯಾಸ ಇಷ್ಟು. ನಾವು ದೇವರನ್ನು ನೋಡ್ತೀವಿ, ಒಂದು ಕ್ಷಣ ಕೆನ್ನೆ ಬಡ್ಕೊಳ್ಳೋದ್ರೊಳಗೆ ತಿರುಪತಿಯಲ್ಲಿ ಹಿಂಗೆ ತಳ್ಳಿಬಿಟ್ಟಿರ್ತಾರೆ ಮುಂದೆ. ಆದರೆ ದಾಸರಾಯರು ದೇವರನ್ನು ದರ್ಶನ ಮಾಡಲಿಕ್ಕೆ ಅಂತ ಹೋದರೆ
ಅಲ್ಲಿಯ ದೇವಸ್ಥಾನದ ಅಧಿಕಾರಿಗಳು ಮಹಾಂತರು ಬಿಟ್ಬಿಡ್ತಿದ್ರಂತೆ ದಾಸರಾಯರನ್ನ. ಏಕಾಂತ ಸೇವೆ ಅಂತಲೇ ಬಿಡ್ತಾ ಇದ್ದರು. ದಾಸರಾಯರು ಒಳಗೆ ಹೋಗೋದು, ಗರ್ಭಗುಡಿಯಲ್ಲಿರೋದು, ಅವ್ರಿಗೆ ಎಷ್ಟು ಹೊತ್ತು ಇಚ್ಛೆ ಬರುತ್ತೋ ಅಷ್ಟು ಹೊತ್ತು ದೇವರನ್ನು ದರ್ಶನ ಮಾಡ್ತಕ್ಕಂಥದ್ದು. ಯಾಕೆ ಅಂದರೆ ಕೃಷ್ಣದೇವರಾಯನೇ ಪ್ರಭಾವಿತನಾಗಿದ್ದ ಪುರಂದರದಾಸರಾಯರಿಂದ, ಇನ್ನು ಅಲ್ಲಿನ ಅರ್ಚಕರ ಪಾಡೇನು. ಅಂಥದ್ರಲ್ಲಿ ಅವರು ಕಂಡದ್ದು ಸೃಷ್ಟಿ ಮಾಡಿರ್ತಕ್ಕಂತಹ ಮೂಲ ರೂಪವನ್ನು, ನಾರಾಯಣನನ್ನು, ಪದ್ಮನಾಭನನ್ನು, ವಾಸುದೇವನ ಬಾರೋ ಅಂತ. ವಾಸುದೇವ ಅಂದರೆ ಪರವಾಸುದೇವ ಅಂತ ಇಟ್ಕೊಳ್ಬೇಕು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತಕ್ಕಂತಹ ಏನು ಪಂಚರೂಪಗಳಲ್ಲಿ ವಾಸುದೇವ ಅನ್ನೋ ರೂಪ ಇದೆ, ಇದು ಮುಕ್ತಿಪ್ರದ ಅಂತ ಹೇಳ್ತಾರೆ. ಮುಕ್ತಿಪ್ರದ ವಾಸುದೇವ ಅಂತ ಹೇಳ್ತಾರೆ. ತುರಿಯ ಅಂತಕ್ಕಂತಹ ರೂಪ ಇದೆ, 12 ಅಂಗುಲ ಪರಿಮಿತಿಯಲ್ಲಿ ದೇಹದ ಮೇಲೆ ಆ ರೂಪ ನಿಂತಿರುತ್ತೆ. ಅದಕ್ಕೆ ಸಾಧಕರೆಲ್ಲ ಸಾಧನೆಯನ್ನು ಮಾಡಿ ಕೊನೆಗೆ ಯೋಗ ಮಾರ್ಗದಿಂದ ದೇಹತ್ಯಾಗ ಮಾಡಿ ಅವರು ಬ್ರಹ್ಮರಂಧ್ರದಿಂದ ಜೀವವನ್ನು ಯಾಕೆ ಬಿಡ್ತಾ ಇದ್ರು ಅಂದರೆ, ಮೇಲ್ಗಡೆ ಇರೋ ತುರಿಯ ಅಂತಕ್ಕಂಥ ಹೆಸರಿರತಕ್ಕಂತಹ ವಾಸುದೇವ ಅವರನ್ನು ಕರ್ಕೊಂಡು ಮುಕ್ತಿಗೆ ಹೋಗ್ತಾ ಇದ್ದ. ಅವನಿಗೆ ಪರವಾಸುದೇವ ಅಂತ ಹೆಸರು. ಶ್ರೀರಂಗದಲ್ಲಿ ಹೋದರೆ ಅವನ ದರ್ಶನ ಮಾಡಬಹುದು. ಪರವಾಸುದೇವನ ನೋಡದ ಅಂತ ಕೊಂಡಾಡ್ತಾರೆ ಶ್ರೀಪಾದರಾಯರು. ಆ ಪರವಾಸುದೇವನ ಚಿಂತನೆ ಮಾಡಿದ್ರು. ಅದರೊಟ್ಟಿಗೆ ಈ ಧ್ರುವ ದೇವರ ಅನುಗ್ರಹ ಪಡಿಬೇಕು ಅಂಥೇಳಿ ವಾಸುದೇವ ಮಂತ್ರವನ್ನು ಜಪ ಮಾಡ್ತಾನೆ. ಹೋಗಿ ಅವನು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಚಿಂತನೆ ಮಾಡಿ ವರವನ್ನು ಪಡ್ಕೊಂಡ. ಅವನಿಗೆ ದೇವರು ದರ್ಶನ ಕೊಡಲಿಕ್ಕೆ ಅಂತ ತನ್ನ ಹೆಂಡತಿಗೂ ಹೇಳದೆ ಬಂದ್ಬಿಟ್ಟ. ಅವನು ಪತ್ನಿಗೂ ಹೇಳದೆ, ಲಕ್ಷ್ಮೀದೇವಿಗೂ ಗೊತ್ತಿಲ್ಲ, ಹಿಂಗೆ ಮಾತಾಡ್ತಾ ಇದ್ದಾಳೆ. ಧುತ್ತಂತ ದೇವರು ಹಿಂಗೆ ಬಂದ್ಬಿಟ್ಟಿದ್ದಾನೆ ಹಾರಿ, ಎಲ್ಲಿ ಹೋಗಿದ್ದಾರೆ ನಮ್ಮ ಮನೆಯವರು ಅಂತ ವೈಕುಂಠದಿಂದ ತಾಯಿ ನೋಡ್ತಾಳೆ. ಕೆಳಗಡೆ ಧ್ರುವರಾಯನೊಟ್ಟಿಗೆ ಪರಮಾತ್ಮ ಮಾತಾಡ್ತಾ ಇದ್ದಾನೆ. ಹಾಗಾದರೆ ಧ್ರುವನಿಗೆ ಪ್ರೀತಿಯಿಂದ ಅನುಗ್ರಹ ಮಾಡಿ ವರವನ್ನು ಕೊಟ್ಟಿರ್ತಕ್ಕಂತಹ ವರದ ವಾಸುದೇವನನ್ನು ಕೂಡ ದಾಸರಾಯರು ಸ್ಮರಣೆ ಮಾಡಿಕೊಳ್ತಾರೆ. ಇದರೊಟ್ಟಿಗೆ ನಾವು ಸಾಧನೆಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ಈ ಕಪಿಲ ನಾಮಕ ಪರಮಾತ್ಮ ತನ್ನ ತಾಯಿಗೆ ಹೇಳ್ತಾನೆ, ದೇವಹೂತಿಗೆ ಹೇಳ್ತಾನೆ. ಆದ್ದರಿಂದ ಸಾಧನೆಯನ್ನು ಮಾಡಿಕೊಳ್ತಕ್ಕಂತಹ ಬಗೆ ಹೇಗೆ ಅನ್ನೋದು ತಿಳಿದದ್ದು ಈ ಕಪಿಲ ವಾಸುದೇವನಿಂದ. ಆದ್ದರಿಂದಾಗಿ ಕಪಿಲ ವಾಸುದೇವನ ಸ್ಮರಣೆ ಮಾಡಿಕೊಂಡ್ರು. ಕೊನೆಗೆ ಆರಂಭದಲ್ಲಿ ಹೇಳಬೇಕಾದ್ರೆ ವೇಣುನಾದ ಅಂದ್ರಲ್ಲ, ಅದನ್ನೇ ಹೇಳ್ತಾರೆ ಇವಾಗ. ವೇಣುನಾದ ಅಂದರೆ ಕೃಷ್ಣ, ವಸುದೇವನ ಮಗನಾಗಿ ಹುಟ್ಟಿದ. ಆದ್ದರಿಂದಾಗಿ ಇವನಿಗೆ ವಾಸುದೇವ ಅಂತ ಇನ್ನೊಂದು ಲೌಕಿಕವಾಗಿ ಹೆಸರು ಬಂತು. ಅದರಿಂದಾಗಿ ಯಾದವ ಕೃಷ್ಣ ಅಂತ. ಹೀಗೆ ಪರವಾಸುದೇವ, ವರದ ವಾಸುದೇವ, ಕಪಿಲ ವಾಸುದೇವ, ಕೊನೆಗೆ ಯಾದವ ವಾಸುದೇವ ಅಂಥೇಳಿ ಈ 4 ರೂಪಗಳನ್ನು ದಾಸರಾಯರ ಹೃದಯದಲ್ಲಿ ಧ್ಯಾನ ಮಾಡಿ ದಾಸರೋಳು ವಾಸವಾದ ಅಂತ. ಯಾರ್ಯಾರು ಅವನನ್ನು ಅನನ್ಯವಾಗಿ ನಂಬಬೇಕು. ಸುಮ್ಮನೆ ಕಷ್ಟ ಬಂದಾಗ ದೇವರು ಅಂತ ನಾವು ನಂಬಿದ್ವಿ ಅಂತಂದ್ರೆ ನಮ್ಮ ಬಗೆಯಲ್ಲಿ ದೇವರು ಬಂದು ಕೂಡಲ್ಲ. ದೇವರು ಇದ್ದಾನೆ ಒಳಗಡೆ. ಆದರೆ ಕೂಡೋದು ಅಂತಂದರೆ ತಾನಾಗಿ ಇಚ್ಛೆಪಟ್ಟು ಒಳಗೆ ಬರಬೇಕು ಅಂದರೆ ಅಷ್ಟು ಆರ್ತತೆಯಿಂದ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದರೆ ನಿಶ್ಚಯವಾಗಿಯೂ ದೇವರು ಬಂದೇ ಬರ್ತಾನೆ, ಹೃದಯದಲ್ಲಿ ಕೂತೇ ಕೊಡ್ತಾನೆ. ಅದನ್ನು ಹೇಳಿದ್ರು ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಮೈತೆ ತೇಷು ಚಾಪ್ಯಹಂ ಅಂತ. ನನ್ನೊಳಗೆ ದೊಡ್ಡ ದೊಡ್ಡ ಭಗವದ್ಭಕ್ತರೆಲ್ಲ ದೇವರನ್ನು ಸ್ಮರಣೆ ಮಾಡಿ 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 ಅವನೊಳಗೆ ಅವರು ವಾಸವಾದರು. ಅವರು ಸ್ಮರಣೆ ಮಾಡಿದ್ರಿಂದ ಪರಮಾತ್ಮ ಹೋಗಿ ಅವರೊಳಗೆ ವಾಸ ಮಾಡ್ದ. ಹೀಗೆ ನಾವು ಕೂಡ ಅದೇ ಆರ್ತತೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ನಮ್ಮ ಬಗೆಯೊಳಗೆ ಹೃದಯದೊಳಗೆ ಬಂದು ನಿಂತು ಅನುಗ್ರಹ ಮಾಡ್ತಕ್ಕಂಥವನು ಪುರಂದರ ವಿಠ್ಠಲನಾಗಿರತಕ್ಕಂತಹ ಆ ಸಾಕ್ಷಾತ್ ನಾರಾಯಣ, ನಮ್ಮ ತಿಮ್ಮಪ್ಪ, ಶೇಷಶಯನ ಮೂರ್ತಿ, ಪರವಾಸುದೇವ ಅಂತಕ್ಕಂತಹ ಭಾವವನ್ನು ತಿಮ್ಮಪ್ಪನ ಎದುರು ನಿಂತಾಗ ದಾಸರಾಯರು ಈ ಕೃತಿಯನ್ನು ರಚನೆ ಮಾಡಿ ಅದರೊಳಗಿರತಕ್ಕಂತಹ ಅಪೂರ್ವವಾಗಿರತಕ್ಕಂತಹ ಈ ಶ್ರುತಿಗಳ, ಸ್ಮೃತಿಗಳ, ಪುರಾಣಗಳ ಅಂಶವನ್ನು ದಾಸರಾಯರು ತಾವು ಕಂಡಿದ್ದಾರೆ ಅಂತ ಹೇಳ್ತಾ, ಇಂಥ ಮಹಾನುಭಾವರ ಆರಾಧನಾ ಪರ್ವಕಾಲ, ಅಂಥ ದೊಡ್ಡವರ ಅನುಗ್ರಹ ಭಾಗ್ಯ ಯಾವಾಗಲೂ ಕೂಡ ನಮ್ಮ ಮೇಲೆ ನೆಲೆಸಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ 2 ಮಾತುಗಳನ್ನು ದಾಸರಾಯರ ಕೃತಿ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.